ಎಲ್ಲರಿಗೂ ನಮಸ್ಕಾರ. ನೋಡಿ, ನಾನು ಈ ದಿನ ಸಿಂಪಲ್ ಬ್ಲೌಸ್ ಕಟ್ಟಿಂಗು ಹೇಳ್ಕೊಡ್ತಾ ಇದ್ದೀನಿ. ಇದರಲ್ಲಿ ಅಳತೆ ತಗೊಂಡ್ಬಿಟ್ಟು ಇದರಲ್ಲಿ ಕಟ್ ಮಾಡೋದು. ನೋಡಿ, ಇಷ್ಟು ಬಟ್ಟೆ ಇದೆ. ಇದು ಎಷ್ಟು ಬಟ್ಟೆ ಇದೆ ಅಂತ ನೋಡಿ. ಈ ಅಂಚಲ್ಲಿ ನೋಡಿ, ಇದು ಅಂಚಿಂದ ಅಳತೆ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, 75 ಸೆಂಟಿಮೀಟ್ರು ಕರೆಕ್ಟಾಗಿದೆ. 75 ಸೆಂಟಿಮೀಟ್ರಿಗೆ ನಮಗೆ ಎಷ್ಟು ಬರುತ್ತೆ? 29.5 ಇಂಚು ಬರುತ್ತೆ. ಈ 75 ಸೆಂಟಿಮೀಟ್ರಲ್ಲಿ ಸಫಿಷಿಯೆಂಟಾಗಿ ಯಾವ ರೀತಿ ನೀಟಾಗಿ ಕಟ್ ಮಾಡೋದು ಬ್ಲೌಸನ್ನು ಅಂತ ನಾನು ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಬಟ್ಟೆಯ ಮಡಿಕೆ ಇಲ್ಲಿದೆ. ನಾವು ಇಲ್ಲಿ ಒಂದು ಮಡಿಕೆ ಮಡಿಸ್ಕೊಂಡಿದ್ದೀವಿ. ಈಗ ನಾವು ಫಸ್ಟು ಬ್ಲೌಸ್ನ ಉದ್ದ ಅಳತೆ ಮಾಡ್ಕೋಬೇಕು. ಇದು ಪೂರ್ಣ ಉದ್ದ ಎಷ್ಟಿದೆ ಅಂತ ಫಸ್ಟು ನೋಡೋಣ. ನೋಡಿ, ಇಲ್ಲಿಗೆ 13 ಇದೆ, ಪ್ಲಸ್ ಅರ್ಧ ಇಂಚು, ಹೊಲಿಗೆಗೆ ಅರ್ಧ ಇಂಚು. ನಾವು ಇಲ್ಲಿ ಫಸ್ಟ್ ಏನು ಮಾಡಬೇಕು, ಬಾಟಮಿಗೆ ಒಂದು ಗೆರೆ ಹಾಕೋಬೇಕು. ನೀಟಾಗಿ ಬರಬೇಕು ಅಂತಂದರೆ ಇಲ್ಲಿ ಬಟ್ಟೆ ಒಂದೇ ಸಮ ಇರೋಲ್ಲ. ಆದ್ದರಿಂದ ಇಲ್ಲಿಗೆ ಒಂದು ಮಾರ್ಜಿನ್ ಗೆರೆ ಹಾಕ್ಕೊಳ್ತಾ ಇದ್ದೀನಿ. ಇದು ನೇರ ಇದೆ. ಇಲ್ಲಿಂದ ನಮಗೆ 1.5 ಇಂಚು ಬಾಟಮಿಗೆ ಬಿಡ್ತೀವಿ. ಈಗ ಇಲ್ಲಿಂದ ಇಲ್ಲಿಗೆ 13.5. ಈಗ ನೆಕ್ಸ್ಟು ಆರಮ್ ಹೋಲ್ ಕೆಳಗಡೆ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ನೋಡಿ, 8 ಇದೆ. ಕರೆಕ್ಟು ಹೊಲಿಗೆಗೆ 8 ಇದೆ. ಇಲ್ಲಿ ಅರ್ಧ ಇಂಚು ಅಂದರೆ 8.5 ಆರಮ್ ಹೋಲ್ ಕೆಳಗಡೆ ಬರುತ್ತೆ. ನೋಡಿ, ಇಲ್ಲಿಗೆ 1.5 ಇಂಚು ಇದು ಮಾಡಿಕೊಂಡು ನೋಡಿ, ಇಲ್ಲಿ 8.5ನ ನಾವು ಗುರ್ತು ಮಾಡಬೇಕಾಗುತ್ತೆ. ನೋಡಿ, ಇಲ್ಲಿಂದ ಇಲ್ಲಿಗೆ 8.5. ಇದು ಭುಜ. ಇವಾಗ ಇದರಲ್ಲಿ ಭುಜ ಹೇಗೆ ಕಂಡುಹಿಡಿಬೇಕು ಅಂತಂದರೆ, ಇದರಲ್ಲಿ ಕಟ್ಟಿಂಗ್ ಎಷ್ಟೋಗಿದೆ, ಉಳಿದಿರೋದು ಎಷ್ಟೋಗಿದೆ ಅಂತ ನಾವು ಹೀಗೆ ಕಂಡುಹಿಡಿಬಹುದು. ನೋಡಿ, ನೀಟಾಗಿ ಇಟ್ಕೊಂಡಿದ್ದೀವಿ. ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚು, ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚು ಅಂತಂದರೆ ನೋಡಿ ಎಷ್ಟು ಕಟ್ಟಿಂಗ್ ಹೋಗಿದೆ ಅಂದರೆ ನೋಡಿ 5 ಇಂಚು ಕಟ್ಟಿಂಗ್ ಹೋಗಿದೆ. ಅಲ್ಲಿಗೆ 5ರಲ್ಲಿ ಅರ್ಧ 2.5 ತಗೋಬೇಕು. ಕಟ್ಟಿಂಗ್ ಮಾಡೋದು 2.5. ನೆಕ್ಸ್ಟು ಇದರಲ್ಲಿ ಇದು ಉಳಿದಿರೋ ಬಟ್ಟೆ ಈ ಕಡೆ ಅರ್ಧ ಇಂಚಿದೆ, ಈ ಕಡೆ ಅರ್ಧ ಇಂಚಿದೆ. ನೋಡಿ, ಅರ್ಧ ಇಂಚು ಹೇಗೆ ಅಂದರೆ ನೋಡಿ, ಈ ಉಳಿದಿರೋ ಬಟ್ಟೆಯಿಂದ ಈ ಹೊಲಿಗೆಗೆ ಅರ್ಧ ಇಂಚು ಬೇಕಾಗುತ್ತೆ, ಗೊತ್ತಾಯ್ತಾ? ಆದ್ದರಿಂದ ಅರ್ಧ ಇಂಚೆ ಬಿಡಬೇಕು. ನೋಡಿ, ಈ ಕಡೆಗೆ ಅರ್ಧ ಇಂಚು, ಈ ಕಡೆಗೆ ಅರ್ಧ ಇಂಚು. ಟೋಟಲ್ 2.5 ಇದೆ, 3 ಇಡಬೇಕಾಗುತ್ತೆ. ಉಳಿದಿರೋದನ್ನು ನಾವು 3 ಇಟ್ಕೋಬೇಕಾಗುತ್ತೆ. ಈಗ ಅಳತೆನೂ ಮಾಡಿ ಸ್ಕೆಚ್ಚು ಹಾಕ್ತಾ ಇದ್ದೀನಿ, ನೀಟಾಗಿ ನೋಡ್ಕೊಳ್ಳಿ. ಇವಾಗ ಇದನ್ನು ಸೇರಿಸ್ಬೇಕು. ಇಲ್ಲಿ ಒಂದ್ಸಲ ಉದ್ದ ನೋಡ್ಕೊಳ್ಳೋಣ. ಇಲ್ಲಿಗೆ 13.5. ಆವಾಗ ಇದನ್ನು ಸೇರಿಸ್ಬೇಕು. ಈ ವೈಟ್ ತೊಗೊಂಡ್ರೆ ನಿಮಗೆ ಚೆನ್ನಾಗಿ ಕಾಣುತ್ತೆ ಅಂತ ನಾನು ಇದನ್ನು ತೊಗೊಂಡಿದ್ದೀನಿ, ಗೊತ್ತಾಯ್ತಾ? ಈಗ ನೋಡಿ, ನಾವು ಎದೆ ಸುತ್ತಳತೆ ಅಳತೆ ಮಾಡ್ಕೋಬೇಕು. ನಮಗೆ ಈಗ ಎಲ್ಲ ಅದು ಆಗಿದೆ ನೋಡಿ. ಇದು ಪೂರ್ಣ ಉದ್ದ.
ಇದು ಆರಮ್ ಹೋಲ್ ಕೆಳಗಡೆ, ಅಂದರೆ ನಮಗೆ ಆರಮ್ ಹೋಲ್ ಎಷ್ಟು ತೆಗಿತಾರೆ ಅಂತ ಉಳಿದಿದ್ದ ಬಟ್ಟೆ ಅಳತೆ ಮಾಡ್ಕೊಂಡಿದ್ದಕ್ಕೆ ಇಷ್ಟು ಸಿಕ್ಕಿದೆ. ಇವಾಗ ನೋಡಿ ಇದ್ರ ಅಳತೆ ಎಷ್ಟಾಗುತ್ತೆ ಅಂತಂದರೆ ನೋಡಿ 5 ಇಂಚು ಕರೆಕ್ಟಾಗಿದೆ, ಗೊತ್ತಾಯ್ತಾ ಆರಮ್ ಹೋಲು. ಈಗ ಭುಜ ಎಷ್ಟು ಅಂತ 5.5 ಇದೆ. ಭುಜ 5.5 ಇದ್ದಾಗ ಇದು 5 ಇಂಚು ತೆಗೆದಿದ್ದಾರೆ ಈ ಅಳತೆಗೆ. ಯಾಕೆ ಅಂದರೆ ಕೈ ಸಣ್ಣ ಇದೆ ಭುಜದಕ್ಕಿಂತ, ಆದ್ದರಿಂದ ಒಂದೇ ಅಳತೆ ಬಂದಿಲ್ಲ. ಇಲ್ಲಿ 5.5 ಇದ್ದರೆ ಇಲ್ಲೂ 5.5 ಬಂದಿಲ್ಲ. ಇಲ್ಲಿ 5 ಇದೆ, ಇಲ್ಲಿ 5.5 ಇದೆ. ನೋಡಿ ಇಲ್ಲಿ ನೇರ ನೀಟಾಗಿ ಹಾಕೋಬೇಕು. ನೋಡಿ ಇಲ್ಲಿಗೆ ಬರುತ್ತೆ 5.5. ಈಗ ನಾವು ಇಲ್ಲಿಂದ ಇಲ್ಲಿಗೆ 1 ಇಂಚು ಅಳತೆ ಮಾಡಿಕೊಂಡು ಹಿಂಭಾಗದ ಆಕಾರ ಹಾಕ್ತೀವಿ. ಹಿಂಭಾಗನೇ ಇವಾಗ ಎದೆ ಸುತ್ತಳತೆ ಅಳತೆ ಮಾಡ್ಕೋಬೇಕು. ಇದರಲ್ಲಿ ನೋಡಿ ಇಲ್ಲಿ ಏನು ಹೊಲಿಗೆ ಇಲ್ದ ಹತ್ರ ಮೇಲ್ಭಾಗದಲ್ಲಾದರೂ ತಗೋಬೋದು, ಒಳಭಾಗದಲ್ಲಾದರೂ ತಗೋಬೋದು. ಮೇಲ್ಭಾಗದಲ್ಲಿ ತಗೊಂಡ್ರೆ +2 ಇಂಚು ಕೂಳೆಗೆ ಬೇಕಾಗುತ್ತೆ, ಅಥವಾ 1.5 ಇಂಚು. ನಾವು ಎಷ್ಟು ಇಟ್ಕೊಳ್ತೀವೋ ಕೂಳೆಗೆ ಅಷ್ಟು. ಮೇಲ್ಭಾಗದಲ್ಲೂ ಕೂಡ ಹೊಲಿಗೆ ಎಲ್ಲಿಲ್ಲ ಇರಲ್ವೋ ಅಲ್ಲಿ ತಗೋಬೇಕಾಗುತ್ತೆ. ಒಳಭಾಗದಲ್ಲಿ ಕೂಡ ಹೊಲಿಗೆ ಎಲ್ಲಿರಲ್ವೋ ಅಲ್ಲಿ ತಗೊಂಡ್ರೆ ನಮಗೆ ಸುತ್ತಳತೆ ನೀಟಾಗಿ ಗೊತ್ತಾಗುತ್ತೆ. ಇಲ್ಲಿ ಹಿಡ್ದಿರೋ ಹತ್ರ ತೊಗೊಂಡ್ರೆ ನೋಡಿ, ಹೀಗೆ ತೊಗೊಂಡ್ರೆ ಇಲ್ಲಿ ಡಾಚ್ ಹಿಡ್ದಿರ್ತೀವಿ, ಅದು ಲೆಸ್ ಆಗಿಬಿಡುತ್ತೆ. ಆದ್ದರಿಂದ ನಮಗೆ ಅಳತೆ ಸಿಗೋದಿಲ್ಲ. ಇಲ್ಲಿಂದ ಇಲ್ಲಿಗೆ ನಾವು ಕೂಳೆಗೆ 2 ಇಂಚು ಬಿಟ್ಕೊಂಡ್ರು ಕೂಡ ಇಲ್ಲಿ ಹೋಗಿರೋ ಬಟ್ಟೆ ಅಳತೆ ಸಿಗಲ್ಲ. ಆವಾಗ ಏನಾಗುತ್ತೆ, ಎದೆಕಟ್ಟು ಬಿಗಿ ಬರುತ್ತೆ. ಆದ್ದರಿಂದ ನೋಡಿ ಯಾವುದು ಹೊಲಿಗೆ ಇಲ್ದ ಹತ್ರ ತಗೋಬೇಕು. ನೋಡಿ ಇಲ್ಲಿ ಹೊಲಿಗೆ ಹಿಡ್ದಿರಲ್ಲ ಅಲ್ಲಿ ತಗೊಳ್ತಾ ಇದ್ದೀನಿ. ಸಿಂಗಲ್ ಪಟ್ಟಿ ಕಡೆಯಿಂದನೇ ತಗೋಬೇಕಂದ್ರೆ ಉಕ್ಸಿನ ಪಟ್ಟಿ ಕಡೆಯಿಂದ ನೋಡಿ ಇಲ್ಲಿ 1/2 ಇಂಚು. ನೋಡಿ ನಮಗೆ 9.25 ಬರ್ತಾ ಇದೆ ಸುತ್ತಳತೆ ಫುಲ್ಲು. ಇಲ್ಲಿ 2 ಇಂಚು ಅಂತಂದರೆ 9.5 ಅಂತ ಅಂದ್ಕೊಂಡ್ರು ಕೂಡ ಇಲ್ಲಿ 2 ಇಂಚು ಅಂದರೆ 11.5 ಬರುತ್ತೆ. ನಾವೀಗ 2 ಇಂಚು ಕೂಳಾಗಿ ಬಿಟ್ಟರೆ 11.5 ಇಟ್ಕೋಬೇಕಾಗುತ್ತೆ. ನೋಡಿ ಇಲ್ಲಿ 11.5 ಇಟ್ಕೊಂಡ್ರೆ ಕೂಳೆ 2 ಇಂಚ್ ಬರುತ್ತೆ. ಇಲ್ಲೂ ಕೂಡ ಇಲ್ಲಿ ಇದೇ ಕೂಡ ಕಂಟಿನ್ಯೂ ಆಗುತ್ತೆ. ಸೊಂಟದ ಸುತ್ತಳತೆ ಇಲ್ಲಿ ಯಾವ ರೀತಿ ಮಾಡ್ಕೋಬೇಕು ಅಂದರೆ ನೋಡಿ, ಈ ಹೊಲಿಗೆ ಇರುತ್ತೆ ನೋಡಿ, ಇಷ್ಟು ಜಾಸ್ತಿ ಆಗುತ್ತೆ. ಈ ಜಾಸ್ತಿನ ಎಷ್ಟಿದೆ ನೋಡ್ಕೊಳ್ಳಿ. ಇಲ್ಲಿ ನಾವು ಡಾಚ್ ಹಿಡಿಯೋದಕ್ಕೆ ನೋಡಿ 1.5 ಇಂಚಿದೆ. ಇಲ್ಲಿಗೆ 3/4 ಇಂಚಿಗೆ ನಾವು ಡಾಚ್ ಹಿಡಿದ್ಬಿಟ್ರೆ ಈ 1.5 ಲೆಸ್ ಆಗುತ್ತೆ. ಗೊತ್ತಾಯ್ತಾ? ಇದು ಭುಜ ಇದೆಯಲ್ಲ, ಇದ್ರ ಮಧ್ಯಭಾಗದಿಂದ ಇಲ್ಲಿಗೆ ನಾವು ಗುರ್ತು ಹಾಕ್ಕೊಂಡು ಈ ಕಡೆಗೆ 3/4 ಇಂಚು, ಈ ಕಡೆಗೆ 3/4 ಇಂಚು. ಇವಾಗ ನೋಡಿ ಸೊಂಟದ ಸುತ್ತಳತೆ ಯಾವ ರೀತಿ ಬರುತ್ತೆ ಅಂತ. ನೋಡಿ ಹೀಗಿದೆಯಲ್ಲ, ನೋಡಿ ಇಲ್ಲಿ ಹೊಲಿಗೆ ಬಂದಿದೆ, ಇಲ್ಲಿಂದ ಇಲ್ಲಿವರೆಗೂ ಕರೆಕ್ಟಾಗಿ ಬಂದಿದೆ. ಇಲ್ಲಿ ನಾವು ಡಾಚ್ ಹಿಡ್ದಿರ್ತೀವಿ, ಈ ಪಾಯಿಂಟಿಗೆ ಇದನ್ನ ಇಟ್ಕೊಂಡ್ರೆ ಇಲ್ಲಿ ಕರೆಕ್ಟಾಗಿ ಬರುತ್ತೆ. ಇದು ಅಳತೆಗೆ ಪರ್ಫೆಕ್ಟಾಗಿ ಆಗುತ್ತೆ. 11.5 ಇಟ್ಕೊಂಡಿರೋದು ನಮಗೆ ಕರೆಕ್ಟಾಗಿ ಆಗಿದೆ. ಇದು ಹಿಂಭಾಗದ ಆಕಾರ. ಈಗ ನಾವು ನೆಕ್ ಡೀಪು, ಈ ನೆಕ್ ಡೀಪನ್ನು ಎಲ್ಲಿ ತಗೋಬೇಕು ನೋಡಿ, ಇಲ್ಲಿ ತಗೋಬೇಕು. ಇಲ್ಲಿ ಉಳಿದಿರೋ ಬಟ್ಟೆನ ನಾವು ಅಳತೆ ಮಾಡಿಕೊಂಡ್ರೆ ನೆಕ್ ಡೀಪು ಸಿಗುತ್ತೆ. ನೋಡಿ ನಮಗೆ ಇಲ್ಲಿದೆ ಬಾಟಮು, ಈ ಬಾಟಮಿಗೆ ಕರೆಕ್ಟಾಗಿ ಬಾಟಮ್ ಇಟ್ಕೊಂಡ್ರೆ ನೋಡಿ ಇಲ್ಲಿ 1/2 ಇಂಚು ನಾವು ಕೂಳೆಗೆ ತೆಕ್ಕೊಂಡ್ರೆ ಇಷ್ಟನ್ನ ನೆಕ್ ಡೀಪ್ ಇಳಿಸ್ಬೇಕು.
ಈಗ ನೀವು ನೆಕ್ ಶೇಪನ್ನು ಬೇಕಾದರೆ ಚೇಂಜ್ ಮಾಡ್ಕೋಬಹುದು. ಗೊತ್ತಾಯ್ತಾ? ಇದು ರೌಂಡ್ ಇದೆ. ರೌಂಡ್ ನೋಡಿ, ಈ ರೀತಿ ರೌಂಡ್ ಹಾಕಿದರೆ ರೌಂಡ್ ಆಗುತ್ತೆ. ಅಕಸ್ಮಾತ್ ನೀವೇನಾದರೂ ಇಲ್ಲಿ ಚೇಂಜ್ ಮಾಡ್ಕೊಳ್ತೀವಿ ಅಂದರೆ ಚೇಂಜ್ ಮಾಡ್ಕೋಬೋದು. ಇವಾಗ ನಾನು ಒಂದನ್ನು ಚೇಂಜ್ ಮಾಡ್ತೀನಿ. ಅದು ಯಾವ ರೀತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ, ನೋಡಿ ಇಲ್ಲಿ 2.5 ಇಂಚಿಗೆ ಒಂದು ಗುರ್ತು ಮಾಡ್ತಾ ಇದ್ದೀನಿ ಶೇಪ್ ಬದಲಾವಣೆ ಮಾಡೋದಕ್ಕೆ. ನೋಡಿ ಇಲ್ಲಿ 3 ಇಂಚು ಗುರ್ತು ಮಾಡ್ತಾ ಇದ್ದೀನಿ. ಇದು ನೆಕ್ಕು ವಿಡ್ತ್ ಜಾಸ್ತಿ ಮಾಡಿದ್ರು ಇಲ್ಲಿ ಶೇಪು ಏನು ವ್ಯತ್ಯಾಸ ಆಗ್ದಂಗೆ ಮಾಡ್ತೀನಿ. ಆದ್ದರಿಂದ ನಾವು ಭುಜನೂ ಕೂಡ ವ್ಯತ್ಯಾಸ ಮಾಡೋದು ಬೇಡ. ಇಲ್ಲಿ ಯಾವ ರೀತಿ ಅಂದರೆ ನೋಡಿ, 2 ಇಂಚನ್ನ ಹಾಗೆ ಇಳಿಸ್ಕೊಳ್ಳಿ. ನೋಡಿ 2 ಇಂಚು ಹಾಗೆ ಇಳಿದಿದೆ. ನೋಡಿ ಇಲ್ಲಿ 3.5 ಇದೆ, 3 ಇಂಚು ಅಲ್ಲಿಗೆ ನಮಗೆ ಹೊಲಿಗೆ ಹೋದರೆ 3.5 ಬರುತ್ತೆ. ನೋಡಿ ಇದನ್ನ ರೌಂಡ್ ಮಾಡ್ಕೊಳ್ಳಿ. ಇದು ಇಲ್ಲಿ ಬಂದಿತ್ತಲ್ಲ, ಇವಾಗ ಇಷ್ಟು ಮಾಡಿದ್ದೀನಿ. ಇದು ಏನು ಅಂತಂದರೆ ಇಲ್ಲಿಗೆ ನಾವು ಲಾಡಿ ಕಟ್ಕೋಬೇಕಾಗುತ್ತೆ. ಇದ್ರ ಆಕಾರಕ್ಕೆ ಕರೆಕ್ಟಾಗಿ ಇಲ್ಲಿಗೆ ಲಾಡಿ ಕಟ್ಕೊಂಡ್ರೆ ಈ ನೆಕ್ ಶೇಪು ಕರೆಕ್ಟಾಗಿ ಆಗುತ್ತೆ. ಇಲ್ಲಿ ಮಾತ್ರ ಅಗಲ ಆಗುತ್ತೆ, ಇಲ್ಲಿನ ನಾವು ಬಂಧಿಸ್ದಂಗೆ ಆಗುತ್ತೆ. ಆವಾಗ ಭುಜ ಮತ್ತು ಇದನ್ನು ಸೇರಿಸೋದು ಬೇಡ. ನೋಡಿ ಇಲ್ಲಿ ಲೈಟಾಗಿ 1/4 ಇಂಚು ಅಥವಾ ಅರ್ಧ ಇಂಚು ಕ್ರಾಸ್ ಮಾಡ್ತಾರೆ. ಆ ರೀತಿ ಕ್ರಾಸ್ ಮಾಡ್ಬೋದು, ಲೈಟಾಗಿ ಕ್ರಾಸ್ ಮಾಡಬೇಕು. ಅದು ಕ್ಲೋಸ್ ನೆಕ್ಕಿಗೆ ಮಾತ್ರ ನಾವು ಅರ್ಧ ಇಂಚು 1/4 ಇಂಚು ತೆಗಿತೀವಿ. ಈಗ ಓಪನ್ ನೆಕ್ ಇರೋದ್ರಿಂದ ಕ್ರಾಸ್ ಜಾಸ್ತಿ ಮಾಡಬಾರ್ದು, ಲೈಟಾಗಿ ಮಾಡಬೇಕು. ಇದು ಹಿಂಭಾಗ ಆಕಾರ. ಇವಾಗ ನಾನು ಇದನ್ನು ಕಟ್ ಮಾಡ್ತೀನಿ. ಇಲ್ಲಿಗೆ ಒಂದು ಕಚ್ ಹಾಕ್ಬಿಡ್ಬೇಕು ನೀವು. ಇದು ಹಿಂಭಾಗ ಆಯಿತು. ನೆಕ್ಸ್ಟ್ ನೋಡಿ, ಹಿಂಭಾಗ 13.5 ಇರೋದ್ರಿಂದ ಮುಂಭಾಗನ ನಾವು 12.5ಗೆ ಗುರ್ತು ಮಾಡ್ತಾ ಇದ್ದೀವಿ. ಇದು ಸೇಮು ನೆಕ್ಕು ನೋಡಿ ಇಲ್ಲೇ ಇದೆ, ನೆಕ್ ಅಳತೆ ಸೇಮ್ ಇದೆ, ಭುಜದ್ದು ಕೂಡ ಸೇಮ್ ಇದೆ. ಭುಜನೂ ಕೂಡ ಒಂದು ಸ್ವಲ್ಪ ಓಪನ್ ನೆಕ್ಕಿಗೆ ಜಾಸ್ತಿ ತೆಗಿಬಾರ್ದು ಕ್ರಾಸು, ಒಂದು ಸ್ವಲ್ಪ ಈ ರೀತಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇದು ನೆಕ್ಕು 7.5 ಇಡ್ತಾ ಇದ್ದೀನಿ, 7.5 ಬರುತ್ತೆ, 7 ಇಡ್ತಾ ಇದ್ದೀನಿ. ಕಟ್ಟಿಂಗ್ ಹೋದ್ಮೇಲೆ 7.5 ಬರುತ್ತೆ. ಇದು ನೆಕ್ ಇಡ್ತಾ ಇದ್ದೀನಿ. ಇದು ಭುಜ ಇಲ್ಲಿಂದಾನೇ ಇಟ್ಕೋಬೇಕು, 5 ಇಂಚು. ಇದು ಇಲ್ಲಿಂದ ಇಲ್ಲಿಗೆ 11.5. ಇಲ್ಲಿಂದ ಕೂಡ 11.5. ಇಲ್ಲಿ ಕೂಡ 5 ಇಂಚು. ಇದು ಮಾತ್ರ 5.5. ಅಳತೆ ಪರ್ಫೆಕ್ಟ್ ಆಗಿ ಬರಬೇಕು ಅಂದರೆ ಎಲ್ಲ ಕಡೆನೂ ಅಳತೆ ಮಾಡ್ಕೋಬೇಕು. ಇಲ್ಲಿ ನಾವು 3/4 ಇಂಚು ಗುರ್ತು ಮಾಡಿಕೊಂಡು
ನೋಡಿ ಮುಂಭಾಗಕ್ಕೆ ಆಕಾರ ಈ ರೀತಿ ತೆಗಿಬೇಕು. ಈ ಕಡೆಯಿಂದ ಇಲ್ಲಿಗೆ ತೆಗಿಬೇಕು. ಇಲ್ಲಿ ಕಟ್ ಮಾಡಬಾರ್ದು, ಯಾಕೆಂದರೆ ಹಿಂಭಾಗ ಮುಂಭಾಗ ಜಾಯಿಂಟ್ ಮಾಡೋ ಹತ್ರ ಒಂದೇ ಸಮ ಇರಬೇಕು. ಯಾಕೆಂದರೆ ಇಲ್ಲಿ ಕಟ್ ಮಾಡಿಬಿಟ್ರೆ ಇದು ಕಡಿಮೆ, ಇದು ಜಾಸ್ತಿ ಬರುತ್ತೆ. ಇಷ್ಟೇ ಇರಬೇಕು. ಇದು ನಾವು 2 ಇಂಚನ್ನ ಕೂಳೆ ಮಾಡ್ಕೋತಿದ್ದೀವಿ, ಆದ್ದರಿಂದ 2 ಇಂಚು ಕೂಳೆ ಮಾರ್ಜಿನ್. ಇದು ಇಷ್ಟಕ್ಕಿದೆ ನಮಗೆ. ಇಲ್ಲಿಂದ ಇಲ್ಲಿಗೆ 1.5. ಇದು ಕ್ರಾಸ್. ಇದು ಇಲ್ಲಿ 12.5. ಇದು ಇಲ್ಲಿಗೆ ಬರುತ್ತೆ. ಗೊತ್ತಾಯ್ತಾ? ಈಗ ಕಟಿಂಗುಕ್ಕಿಂತ ಮುಂಚೆ ನೋಡಿ, ಇದು ಕಟಿಂಗಿಂತ ಮುಂಚೆ ನಾನು ಇನ್ನೊಂದು ಹೇಳಬೇಕು ಅಂದ್ಕೊಂಡಿದ್ದೀನಿ. ನೋಡಿ, ಇಲ್ಲಿಂದ ನಮಗೆ ಚೆಸ್ಟಿಂದು ಸೆಂಟ್ರ್ ಪಾಯಿಂಟನ್ನು ಗುರುತು ಮಾಡ್ಕೋಬೇಕು. ಎಷ್ಟಕ್ಕೆ? 9.5. ಇದು ಸೆಂಟ್ರ್ ಪಾಯಿಂಟು. ಗೊತ್ತಾಯ್ತಾ? ಚೆಸ್ಟಿಂದು ಸೆಂಟ್ರ್ ಪಾಯಿಂಟು. ನಾವು ಇದಕ್ಕೆ ಅನ್ವಯಿಸಿ ಈ 4 ಡಾಚುಗಳನ್ನು ಹಿಡಿಬೇಕು. ಅದರ ಪ್ರಮಾಣಗಳನ್ನು ಹೇಳ್ತಾ ಇದ್ದೀನಿ ನೋಡಿ. ಇದೇ ನೇರವಾಗಿ ಇಲ್ಲಿಗೆ ಹಿಡಿಬೇಕು. ನೀವು ಎಷ್ಟು ಹಿಡಿಬೇಕು? ಇಲ್ಲಿ ಕೂಳೆ ಹೋದ್ಮೇಲೆ 2.5 ಉಳಿಯುತ್ತೆ. ಟೋಟಲಿ 3 ಇಂಚ್ ಹಿಡಿಬೇಕು ನೀವು. ನೋಡಿ, ಇಲ್ಲಿವರೆಗೂ ಹಿಡಿಬೇಕು. ಇಲ್ಲಿ 1/4 ಇಂಚು, ಇಲ್ಲಿ 1/4 ಇಂಚು. ನೋಡಿ, ಈ ರೀತಿ ಡಾಚ್ ಬರುತ್ತೆ. ಈಗ ನೋಡ್ರಿ, ಇದೇ ನೇರ ಕೆಳಗಡೆ ಇಲ್ಲಿ 3 ಇಂಚಿದೆ. ಆದ್ದರಿಂದ ನೀವು 2.5 ಹಿಡೀರಿ. ಇಲ್ಲಿವರೆಗೂ ಮಾತ್ರ ಹಿಡಿಬೇಕು. ಇದು ಸೆಂಟ್ರ್ ಪಾಯಿಂಟ್ ಆಗಿರುತ್ತೆ. ಇದು ಸೆಂಟ್ರ್ ಪಾಯಿಂಟು. ಈ ಡಾಚನ್ನು ಅವರವರ ಬ್ಲೌಸಿಗೆ ಅನ್ವಯಿಸಿ ಹಿಡಿಬೇಕಾಗುತ್ತೆ. ನೋಡಿ, ಇಲ್ಲಿ ಎಷ್ಟಿದೆ ಅಷ್ಟು ನೋಡ್ಕೋಬೇಕು. ಇಲ್ಲಾಂದರೆ ನೋಡಿ, ನೀವು ಇಲ್ಲಿ ಅಳತೆಯನ್ನು ತಗೋಬೋದು. ನೋಡಿ, ಈ ಹೊಲಿಗೆಯಿಂದ ಇದು ಕ್ರಾಸು. ನೋಡಿ, ಇಲ್ಲಿಂದ ಇಲ್ಲಿಗೆ ಇಷ್ಟು ಬರುತ್ತೆ, ಇಲ್ಲಿಂದ ಇಷ್ಟು ಬರುತ್ತೆ. ನೋಡಿ, ಇಲ್ಲಿಗೆ ಬಂದಿದೆ. ಈ ಹೊಲಿಗೆ ಇಲ್ಲಿಗೆ ಬಂದಿರುತ್ತೆ. ಆದ್ದರಿಂದ ಇದು ಎಷ್ಟಿದೆ ಅಂತ ನೋಡ್ಕೊಳ್ಳಿ. ನೋಡಿ, 2.5 ಇಂಚಿದೆ. ಇದಕ್ಕೆ ಎಷ್ಟು ಹಿಡಿಬೇಕು? 1/4 ಹಿಡಿಬೇಕು ನೀವು. 1.5 ಹಿಡಿದ್ರೆ ಜಾಸ್ತಿ ಆಗುತ್ತೆ. ಆದ್ದರಿಂದ 1/4 ಹಿಡಿಬೇಕಾಗುತ್ತೆ. ಅವರವ್ರ ಅಳತೆನ ನೋಡ್ಕೋಬೇಕು. ಗೊತ್ತಾಯ್ತಾ? ಇವಾಗ ನೋಡಿ, ನಮಗೆ ಎಷ್ಟು ಅಳತೆ ಕರೆಕ್ಟಾಗಿ ಸಿಗುತ್ತೆ ಅಂದರೆ ನೋಡಿ, ಈ ಹೊಲಿಗೆಯಿಂದ ಇಲ್ಲಿವರೆಗೂ ಕರೆಕ್ಟಾಗಿ ಬರುತ್ತೆ. ಗೊತ್ತಾಯ್ತಾ? ಮತ್ತು ಇದನ್ನು ಇಲ್ಲಿಂದ ಹಿಡಿದ್ರೆ ಇಲ್ಲಿಗೆ ಕರೆಕ್ಟಾಗಿ ಬರುತ್ತೆ. ಇಲ್ಲಿ 1/4 ಇಂಚು ಕೂಳೆಗೆ ಹೋಗುತ್ತೆ. ಸರಿನಾ? ಇಷ್ಟು ಹಿಡಿಬೇಕು. ಎಷ್ಟು? 1/4 ಹಿಡಿಬೇಕು ಈ ಬ್ಲೌಸಿಗೆ. ಇದು ಸೆಂಟ್ರ್ ಪಾಯಿಂಟ್ ಆಗುತ್ತೆ. ಇದು ಇಲ್ಲಿಗೊಂದು ಕಚ್ ಹಾಕೊಂಡ್ಬಿಟ್ರೆ ಕರೆಕ್ಟಾಗಿ ಬರುತ್ತೆ. ಗೊತ್ತಾಯ್ತಾ? ಇದನ್ನ ಈ ರೀತಿ ಇಟ್ಕೋಬೇಕು. ಈಗ ನೆಕ್ಸ್ಟು ನೋಡಿ, ಇದು ಈ ಪಾಯಿಂಟಿಗೆ ಹೋಗುತ್ತೆ, ಇದು ಈ ಪಾಯಿಂಟಿಗೆ ಹೋಗುತ್ತೆ. ನಾವು ಇಲ್ಲಿ ಒಂದು ಸ್ವಲ್ಪ ಕ್ರಾಸಾಗಿ ಇದೇ ಪಾಯಿಂಟಿಗೆ ಕೂರೋ ಹಂಗೆ ಇಲ್ಲಿಂದ ಇಟ್ಕೋಬೇಕಾಗುತ್ತೆ. ಆರು ಇಂಚು ಹಿಡಿಬೇಕಾಗುತ್ತೆ. ನೋಡಿ, ಇಲ್ಲಿ ಹಾಕ್ತಾ ಇದ್ದೀನಿ. ಇಲ್ಲಿಂದ 6 ಇಂಚ್ ಹಿಡಿದ್ರೆ ನಮಗೆ ಇಲ್ಲಿ 2 ಇಂಚು ಕೂಳೆಗೆ ಹೋಗ್ಬಿಟ್ರೆ ಇಲ್ಲಿ ಒಂದು 4.5 ಬರುತ್ತೆ. ನೆಕ್ಸ್ಟು ಇದು ನೋಡಿ, ಈ ಆಕಾರದಲ್ಲಿ ಬರಬೇಕು. ನೋಡಿ, ಇಲ್ಲಿಂದ ಇದೇ ಪಾಯಿಂಟಿಗೆ ಸೇರಬೇಕು. ಇಷ್ಟು ಅಂತರದಲ್ಲಿ ಹಿಡೀರಿ. ನೋಡಿ, ಈ ಪಾಯಿಂಟಿಂದ ಇದಿಷ್ಟು ಅಂತರ, ಇದಿಷ್ಟು ಅಂತರ, ಇದಿಷ್ಟು ಅಂತರ, ಇದು ಇಷ್ಟು ಅಂತರ. ಇವಾಗ ನೋಡಿ, ಇದು 4.5 ಬರುತ್ತೆ.
ಇಲ್ಲಿ ಅರ್ಧ ಇಂಚ್ ಕೂಳೆ ಹೋದರೆ ಇಲ್ಲಿ ನಾವು ಅಳತೆ ಮಾಡುವಾಗ 4 ಇರುತ್ತೆ. ಇದು ಅಷ್ಟೇ 4.5 ಬರುತ್ತೆ. ಇಲ್ಲಿ 2 ಇಂಚ್ ಕೂಳೆ ಹೋದರೆ ಇದು 2.5 ಇರುತ್ತೆ, 2 ಇಂಚು ಉಳಿಯುತ್ತೆ. ಇದು 3 ಇರುತ್ತೆ, 2.5 ಉಳಿಯುತ್ತೆ. ಈ ರೀತಿ ನೀವು ಆಕಾರ ಮಾಡಬೇಕು. ಈಗ ನಾನು ಇದನ್ನು ಕಟ್ ಮಾಡ್ತೀನಿ. ನಾನು ಯಾಕೆ ಈ ರೀತಿ ಕಟ್ ಮಾಡಿದೆ ಅಂತಂದರೆ ನೋಡಿ ಬಟ್ಟೆ ಕಡಿಮೆ ಇರುತ್ತಲ್ಲ, ಆದ್ದರಿಂದ ನೋಡಿ ಇದನ್ನು ಈ ರೀತಿ ಇರೋದನ್ನು ಇಲ್ಲಿ ಕ್ರಾಸ್ ಪೀಸಿಗೆ ಬಳಸ್ಕೋಬಹುದು. ನಾವು ಈ ರೀತಿ ಉದ್ದ ಪೀಸ್ ಇಡಲ್ಲ, ಆದ್ದರಿಂದ ನಾವು ಇದನ್ನು ಕ್ರಾಸ್ ಪೀಸಿಗೆ ಬಳಸ್ಕೊಳ್ಳೋಕ್ಕೆ 1 ಪೀಸ್ ಸಿಗುತ್ತೆ. ಎಮರ್ಜೆನ್ಸಿ ಅಂದರೆ 1 ಪೀಸನ್ನು ಬಳಸ್ಕೋಬೋದು. ಅದಕ್ಕೆ ನಾನು ಇಲ್ಲಿ ಅಡ್ಡ ಕಟ್ ಮಾಡಲಿಲ್ಲ. ನೋಡಿ ಬಟ್ಟೆ ಇಷ್ಟೇ ಮಿಕ್ಕಿರೋದು, 75 ಸೆಂಟಿಮೀಟ್ರಲ್ಲಿ ಉದ್ದ ಆಗಿ ಇಷ್ಟೇ ಮಿಕ್ಕಿರೋದು. ನಾವು ಇಟ್ಕೊಳ್ತೀವಿ ಅಂತಂದ್ರೂ ಇದರಲ್ಲಿ ಈ ಕ್ರಾಸ್ ಬೆಲ್ಟಿಗೆ ಇಟ್ಕೊಳ್ಳೋಕ್ಕೆ ಬರ್ತಾ ಇರಲಿಲ್ಲ. ಹಿಂಭಾಗ ಬಾಟಮಿಗೆ ನಾವು ಎಷ್ಟು 1.5 ಇಟ್ಟಿರ್ತೀವಿ, ಇದಕ್ಕೆ 1.5 ಸೇರಿಸಿದ್ರು ನಮಗೆ ಕ್ರಾಸ್ ಬೆಲ್ಟಿಗೆ ಬರಲ್ಲ. ಈ ಕ್ರಾಸ್ ಬೆಲ್ಟಿಗೆ ಈ ಥರ ಇಡಲೂಬಾರ್ದು, ಗೊತ್ತಾಯ್ತಾ? ಅಡ್ಡ ಬಟ್ಟೆನೇ ಇಡಬೇಕು. ಇದು ಮುಂಭಾಗ ಆಯಿತು ಮತ್ತು ಹಿಂಭಾಗ ಆಯಿತು. ಈಗ ನೆಕ್ಸ್ಟ್ ಉಳಿದಿರೋದು ಇಷ್ಟು ಬಟ್ಟೆ, ಇದರಲ್ಲಿ ಸ್ಲೀವ್ ಆಗಬೇಕು. ನೋಡಿ ಇಷ್ಟು ಬಟ್ಟೆ ಉಳಿದಿದೆ, ನಮ್ಮದು ಕಟಿಂಗಿಂದ ಅಷ್ಟು ಹೋಗಿದೆ. ನೋಡಿ ಇಷ್ಟು ಬಟ್ಟೆ ಉಳಿದಿದೆ. ಇದು ಕಂಕ್ಳಲ್ಲೂ ಅಷ್ಟೇ, ನಾನು ಕಂಕ್ಳಲ್ಲಿ ಹಿಂಗೆ ಉದ್ದು ಕಟ್ ಮಾಡ್ಕೊಂಡು ಇದನ್ನು ಕಟ್ ಮಾಡ್ಕೊಂಡಿಲ್ಲ, ಯಾಕೆಂದರೆ ಇಷ್ಟೇ ಬಟ್ಟೆ ಉಳಿಯೋದು. ಇವಾಗ ನಾವು ಇಲ್ಲಿ ಭುಜದ ಹತ್ರ ಒಂದು ಸ್ವಲ್ಪ ಎತ್ತರ ಮಾಡಿಕೊಂಡು ಸ್ಲೀವನ್ನು ಬೇಕಾದರೆ ಉದ್ದ ಮಾಡ್ಕೋಬಹುದು. ಉದ್ದ ಮಾಡಿಕೊಂಡು ಇಲ್ಲಿಗೆ ಕ್ರಾಸ್ ಹಾಕೋಬಹುದು. ಆದ್ದರಿಂದ ಆ ರೀತಿ ಮಾಡಿದ್ದೀನಿ. ಇಲ್ಲ ನಮಗೆ ಇದರಲ್ಲಿರೋ ಅಷ್ಟೇ ಸ್ಲೀವ್ ಬೇಕು ಅಂತಂದರೆ ಒಂದು ಕಡೆಗೆ ಕ್ರಾಸ್ ಬೆಲ್ಟಿಗೆ ಉಳಿಯುತ್ತೆ, ಅಡ್ಡಡ್ಡ ಬರುತ್ತಲ್ಲ, ಅವಾಗ ಒಂದು ಕಡೆಗೆ ಕ್ರಾಸ್ ಬೆಲ್ಟಿಗೆ ಉಳಿಯುತ್ತೆ. ಇವಾಗ ನಾವು ಸ್ಲೀವು ಇದರಲ್ಲಿ ಅಳತೆ ಮಾಡಿಕೊಂಡು ಇದೇ ರೀತಿನೇ ಇಡೋಣ. ನಮಗೆ ಈಗ ತೋಳಿನ ಅಗಲ ಎಷ್ಟು ಬೇಕು ಅಂತ ನೋಡ್ಕೊಳ್ಳೋಣ. ನೋಡಿ ಇಲ್ಲಿಂದ ನೋಡಿ 9 ಇಂಚು ತೋಳು ಬೇಕಾಗುತ್ತೆ. ಇಲ್ಲಿ ಒಂದು ಗೆರೆ ಹಾಕೊಳ್ತೀನಿ. ನೋಡಿ ಇಲ್ಲಿಗೆ 9 ಇಂಚು. ನೋಡಿ ಇಲ್ಲಿಗೆ ಮಡಿಕೆ ಬಂದಿದೆ. ಇಲ್ಲಿ ಅಂಚಿದೆ, ಆದ್ದರಿಂದ ಇಷ್ಟಕ್ಕೆ ಬಾಟಮಿಗೆ ಬಿಟ್ಬಿಡೋಣ. ಈಗ ತೋಳಿನ ಉದ್ದ ಇಲ್ಲಿ ಅಳತೆ ಮಾಡ್ಕೋಬೇಕು ನಾವು. ನೋಡಿ ಅಷ್ಟು ಬಾಟಮಿಗೆ ಬಿಟ್ಟರೆ ಇಲ್ಲಿ ಅರ್ಧ ಇಂಚು ಹೊಲಿಗೆ ಹೋದರೆ ಕರೆಕ್ಟಾಗಿ ಇದು ತೋಳಿನ ಉದ್ದ ಇದಕ್ಕೆ ಅಡ್ಜಸ್ಟ್ ಆಗುತ್ತೆ. ನೋಡಿ ಈ ರೀತಿ. ನೋಡಿ ಇಲ್ಲಿ ಅರ್ಧ ಇಂಚು ಮಡಿಸ್ಲಿಕ್ಕೆ ಬಿಟ್ಟಿದ್ದೀನಿ. ನೋಡಿ ಇಲ್ಲಿಗೆ ಬರುತ್ತೆ ಹೊಲಿಗೆ, ಇಲ್ಲಿಗೆ ಬರುತ್ತೆ. ಗೊತ್ತಾಯ್ತಾ? ಇನ್ನು ಅರ್ಧ ಇಂಚು ಕೂಳೆಗೆ ಬರುತ್ತೆ. ಅಂದರೆ ಉಳಿದಿರೋ ಬಟ್ಟೆ ನಮಗೆ ಕರೆಕ್ಟಾಗಿ ತೋಳಿಗಾಗುತ್ತೆ. ಆ ಮೆಜರ್ಮೆಂಟಿಗೆ 75 ಸೆಂಟಿಮೀಟ್ರು ಕರೆಕ್ಟಾಗಿ ಬರುತ್ತೆ ಅಂತ. ಇವಾಗ ನಿಮಗೆ ಆರಮ್ ಹೋಲು ಅಷ್ಟು 5 ಇಂಚು ತೆಗೆದಿದ್ದೀವಿ ನಾವು. ಇದರಲ್ಲಿ ಎಷ್ಟು ತೆಗಿಬೇಕು ನೋಡಿ, ಇಲ್ಲಿ ಎಷ್ಟು ಉಳಿದಿದೆ ಅಂತ ನೋಡ್ಕೋಬಹುದು.
ನೋಡಿ ಇಲ್ಲಿ ಇಷ್ಟಿದೆ, ಬಾಟಮಿಗೆ ಇಷ್ಟು ಬಿಟ್ಟಿದ್ದೀವಿ ನಾವು, ತೋಳಿನ ಬಾಟಮಿಗೆ ಇಷ್ಟು ಬಿಟ್ಟಿದ್ದೀವಿ. ನೋಡಿ ಇಲ್ಲಿಗೆ ಹೊಲಿಗೆ ಬರುತ್ತೆ, ಇಲ್ಲಿ ಅರ್ಧ ಇಂಚು ಕೂಳೆಗೆ ಬರುತ್ತೆ. ನಾವು ಇಷ್ಟನ್ನು ಕಟ್ ಮಾಡಬೇಕಾಗುತ್ತೆ. ನೋಡಿ ಇಷ್ಟು ಉದ್ದ ಇದೆ, ಇದು ಅರ್ಧ ಇಂಚು ಕೂಳೆಗೆ ಬರುತ್ತೆ. ಆದ್ದರಿಂದ ನಾವು ಇವಾಗ ನೋಡಿ ಈ ಪಾಯಿಂಟಿಂದ ಇಲ್ಲಿಗೆ ಗೆರೆ ಹಾಕಬೇಕು. ಈಗ ನಮಗೆ ಕೂಳೆಗೆ ಎಷ್ಟು 2 ಇಂಚು, ಇದನ್ನು ಇಲ್ಲಿ ನೇರವಾಗಿ ಕಟ್ ಮಾಡಬೇಕು. ಇದು ಉಳಿದಿದ್ರಲ್ಲಿ 7.25 7.25 ಇದೆ, ಇಲ್ಲಿಂದ 7.25 ಇದೆ. 3.25ಗೆ 1, ಇವೆರಡರ ಮಧ್ಯ ಬಿಂದು ಇಲ್ಲಿಗೆ ಅರ್ಧ ಇಂಚು, ಇವೆರಡರ ಮಧ್ಯ ಬಿಂದು ಇದು ಇಲ್ಲಿಗೆ ಅರ್ಧ ಇಂಚು. ನಾವು ಈ ರೀತಿ ಆಕಾರ ತೆಗಿಬೇಕಾಗುತ್ತೆ. ಹಾಂ ನೋಡಿ, ಈ ಭಾಗ ಮತ್ತು ಈ ಭಾಗನ ಕೂಡಿಸ್ಬೇಕು. ಇವಾಗ ಈ ರೀತಿ ಬರುತ್ತೆ. ಮುಂಭಾಗನ ನೋಡಿ ಇಲ್ಲಿಂದ ಈ ಗೆರೆಯಿಂದ ಇಲ್ಲಿ ಒಳಭಾಗದಲ್ಲಿ ಒಂದು ಸ್ವಲ್ಪ ತಗೊಂಡೋಗಿ ಇಲ್ಲಿಗೆ ಸೇರಿಸ್ಬೇಕಾಗುತ್ತೆ. ಇಲ್ಲೂ ಕೂಡ ಅಷ್ಟೇ, ಹಿಂಭಾಗ ಮುಂಭಾಗ ಮೇಲೆ ಕರೆಕ್ಟಾಗಿರಬೇಕು. ಆಮೇಲೆ ಈ ಕಡೆ ಡಿವೈಡ್ ಆಗಿ ಈ ರೀತಿ ಬರುತ್ತೆ. ಇಲ್ಲಿ ನಾವು ತೋಳಿನ ಸುತ್ತಳತೆ ಕೆಳಭಾಗದ್ದು ಎಷ್ಟು ಬರುತ್ತೆ ಅಂತ ಇಲ್ಲಿ ನೋಡ್ಕೋಬಹುದು ನಾವು. ನೋಡಿ ಇಲ್ಲಿಗೆ ನಮಗೆ ಹೊಲಿಗೆ ಬರುತ್ತೆ, ಇಲ್ಲಿಂದ ಇಲ್ಲಿಗೆ ಈ ರೀತಿ ಹೊಲಿಗೆ ಬರುತ್ತೆ. ಆಮೇಲೆ ಇಲ್ಲಿ ನಾವಿಲ್ಲಿ ಅಷ್ಟು 2 ಇಂಚ್ ಇಟ್ಕೊಂಡಿದ್ದೀವಲ್ಲ, ಇಲ್ಲೂ ಕೂಡ ಅಷ್ಟೇ ಇಟ್ಕೊಂಡು ಇದನ್ನು ಕ್ರಾಸ್ ಹಾಕ್ಕೋಬೇಕು. ಕ್ರಾಸ್ ಹಾಕ್ಕೊಂಡು ಇದನ್ನು ಈ ರೀತಿ ಕಟ್ ಮಾಡ್ಕೋಬೇಕು. ಈಗ ಕಟಿಂಗ್ ಮಾಡ್ತೀನಿ. ನೋಡಿ ಇದು ಕ್ರಾಸ್ ಯಾಕೆ ಕಟ್ ಮಾಡಿದೆ ಅಂದರೆ ಹಿಂಗೆ ಮಡಿಸಿದಾಗ ಇಲ್ಲಿಗೆ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ, ಗೊತ್ತಾಯ್ತಾ? ಮಡಿಸಿ ಆಮೇಲೆ ಇಲ್ಲಿ ನೀಟಾಗಿ ಕಟ್ ಮಾಡ್ಕೋಬೋದು. ಈಗ ನಾವು ಈ ತೋಳನ್ನು ಇಲ್ಲಿ 4 ಪೀಸ್ ಇರುತ್ತೆ, 2 ಪೀಸ್ ಮಾತ್ರ ಕಟ್ ಮಾಡ್ಕೋಬೇಕು. ಈಗ ಕಟ್ ಮಾಡಿದ ತಕ್ಷಣ ನಾವು ಇಲ್ಲಿಗೆ ಸೆಂಟ್ರ್ ಪಾಯಿಂಟಿಗೆ ಕಚ್ ಹಾಕಬೇಕು. ಈಗ ನಮಗೆ ಎಲ್ಲ ಪೀಸು ಆಯಿತು. ಈಗ ನೆಕ್ಸ್ಟು ಕ್ರಾಸ್ ಬೆಲ್ಟಿಗೆ ಹಾಕೋಬೇಕು. ನೋಡಿ ಇದು ಅಡ್ಡ ಪೀಸ್ ಬರುತ್ತೆ, ಮತ್ತು ಇದು ಅಡ್ಡ ಪೀಸ್ ಬರುತ್ತೆ. ಇದರಲ್ಲಿ ಮತ್ತು ಇಲ್ಲಿ ಒಂದಿದೆ, ಇದರಲ್ಲಿ ಹಾಕೋಬೋದು. ಈಗ ನೆಕ್ ಪೀಸಿಗೆ ಬಟ್ಟೆನೇ ಇಲ್ವಲ್ಲ, ಆದ್ದರಿಂದ ನಾವು ಇಲ್ಲಿ ಹಾಕೊಂಡ್ಬಿಟ್ಟು ಇಲ್ಲಿ ನಾವು ಕ್ರಾಸ್ ಪೀಸ್ ತಗೊಂಡು ನೆಕ್ ಪೀಸಿಗೆ ಮಾಡ್ಕೋಬೋದು. ನೋಡಿ ಕ್ರಾಸ್ ಪೀಸಿಗೆ 11.25 ಇಟ್ಟಿದ್ರು ಕೂಡ 1.25 ಕಡಿಮೆ ಆಗುತ್ತೆ, ಆದ್ದರಿಂದ 10 ಇಂಚು ತಗೊಂಡಿದ್ದೀನಿ. ಈಗ ನಾವು ಕ್ರಾಸ್ ಪೀಸಿಗೆ ಯಾವ ರೀತಿ ಅಳತೆ ತಗೋಬೇಕು ಅಂತ ನೋಡಿ, ಇಲ್ಲಿ ನಮಗೆ ಅಳತೆ ಸಿಗುತ್ತೆ ಯಾವ ರೀತಿ ಮ್ಯಾಚ್ ಮಾಡಬೇಕು ಅಂತ. ನೋಡಿ ಇದು ಹಿಂಭಾಗ, ಇದು ಮುಂಭಾಗ. ಇದು ಹಿಂಭಾಗ, ಇದು ಮುಂಭಾಗ. ಇಲ್ಲಿ ನಮಗೆ ಅರ್ಧ ಇಂಚ್ ಕೂಳೆ ಹೋಗುತ್ತೆ, ಮತ್ತು ಇಲ್ಲಿ ಇಷ್ಟನ್ನು ಡಾಚಿಡಿತೀವಿ. ಇವಾಗ ನಮಗೆ ಇಷ್ಟು ಅಳತೆ ಬರುತ್ತೆ. ಎಷ್ಟು? 2.25 ಬರುತ್ತೆ. ನಮಗೆ ಅಳತೆ 2.25 ಬರುತ್ತೆ. 2.25ಗೆ ಇಲ್ಲ ಅರ್ಧ ಇಂಚ್ ಕೂಳೆ, ಇಲ್ಲ ಅರ್ಧ ಇಂಚ್ ಕೂಳೆ ಅಂದರೆ 3.25 ಸೈಡಲ್ಲಿ ಬರುತ್ತೆ. ಈಗ ನಾವು ಸೈಡಲ್ಲಿ 3.25 ಹಾಕೋಬೇಕಾಗುತ್ತೆ. ಅಳತೆ ಪ್ರಕಾರನೇ ಮಾಡ್ತೀನಿ ಅಂದರೆ 3.25 ಕರೆಕ್ಟಾಗಿ ಕಟ್ ಮಾಡಿಕೊಂಡ್ರೆ ಬೇಕಾದಷ್ಟು ಆಗುತ್ತೆ ನಮಗೆ.
ನೋಡಿ, ಇಲ್ಲಿಷ್ಟುದ್ದ ಕೂಳೆ, ಇಲ್ಲಿಷ್ಟುದ್ದ ಕೂಳೆ ಜಾಯಿಂಟಿಗೆ ನಮಗೆಷ್ಟು, ಇಲ್ಲಿ 2.5 ಕರೆಕ್ಟಾಗಿ ಪಟ್ಟಿ ಬರುತ್ತೆ ಅಳತೆ ಪ್ರಕಾರ. ಇಲ್ಲಿ ನಾವು 3.5 ಇಟ್ಕೊಂಡಾಗ ಇಲ್ಲಿ 4.5 ಇಟ್ಕೋಬೇಕಾಗುತ್ತೆ. 1 ಇಂಚು ಕ್ರಾಸ್ ಮಾಡಬೇಕಾಗುತ್ತೆ. ಇಲ್ಲಿ ನೇರ ಬಂದು ಈ ರೀತಿ ಕ್ರಾಸ್ ತೆಗಿಬೇಕಾಗುತ್ತೆ. ಇವಾಗ ನಮಗೆ 2 ಪೀಸ್ ಸಿಕ್ತು. ಇದರಲ್ಲಿ 2 ಪೀಸು ಕಟ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ 2 ಪೀಸ್ ಕಟ್ ಮಾಡ್ಕೊಂಡ್ಬಿಟ್ಟು ಇನ್ನು ಮಿಕ್ಕಿದ ಬಟ್ಟೆನಲ್ಲಿ ನಾವು ನೆಕ್ ಪೀಸ್ ಕಟ್ ಮಾಡ್ಕೊಂಡು, ಏಕೆಂದರೆ ಕ್ರಾಸ್ ಬರಬೇಕು, ಕ್ರಾಸ್ ಪೀಸ್ ಸಿಗಬೇಕು ನೆಕ್ ಪೀಸಿಗೆ. ಅದನ್ನು ನೋಡಿ ಅಡ್ಜಸ್ಟ್ ಮಾಡಿ ಕಟ್ ಮಾಡಿಕೊಂಡು ಇನ್ನು ಮಿಕ್ಕಿದ್ದನ್ನು ಕಟ್ ಮಾಡ್ಕೋಬೇಕು. ಬೇರೆ ಇನ್ನು 2 ಪೀಸು ಅಥವಾ ಇನ್ನೂ 4 ಪೀಸ್ ಬೇಕಾಗುತ್ತೆ. ಇದರಲ್ಲಿ 4 ಪೀಸ್ ಸಿಗೋದು ಡೌಟು. ನೋಡಿ, ಇದು 2 ಪೀಸ್ ಆಯಿತು. ಈಗ ಇದಿಷ್ಟು ಬಟ್ಟೆ ಇದೆ ಮತ್ತು ಇದಿಷ್ಟು ಬಟ್ಟೆ ಇದೆ, ಇಷ್ಟೇ ಇರೋದು. ಇದು ನಮಗೆ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿಗೆ ಬರುತ್ತೆ. ನೋಡಿ, ಇದು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿಗೆ ಸಾಕಾಗುತ್ತೆ. ಈಗ ನಮಗೆ ನೆಕ್ ಪೀಸಿಗೆ ಬೇಕು. ಇವಾಗ ಇದಕ್ಕೆ 2 ಪೀಸ್ ಬರೋದು. ಇನ್ನು ಮಿಕ್ಕಿದ ಪೀಸನ್ನು ನಾವು ಬೇರೆ ಕಡೆ ತಗೋಬೇಕು. ಇಲ್ಲೊಂದಿದೆ, ತೋಳೆ ಹಿಂಭಾಗ ಮುಂಭಾಗ. ಇದರಲ್ಲಿ ನೆಕ್ ಪೀಸ್ ತೊಗೊಂಡ್ರೆ ನೋಡಿ, ಇದರಲ್ಲಿ ಇನ್ನೂ 1 ಪೀಸು ಕಟ್ ಮಾಡ್ಕೋಬಹುದು. ನೋಡಿ, ಇದು ಆಗುತ್ತೆ. 2 ಆಯಿತು. ಸೆಂಟ್ರ್ ಪೀಸಿಗೆ 1 ಹಾಕಿ ಮಾಡ್ಬೋದು. ಇದು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಆಯಿತು. ಇನ್ನು ಇಷ್ಟು ಬಟ್ಟೆ ಇದೆ. ಇದರಲ್ಲಿ ನಮಗೆ ಕ್ರಾಸ್ ಪೀಸ್ ಬರಬೇಕು. ಯಾವ ರೀತಿ ಬರಬೇಕು, ನಾವು ಹೆಮ್ಮಿಂಗ್ ಮಾಡಿದ್ರೂ ಕೂಡ ಕ್ರಾಸೇ ಇರಬೇಕು. ನೋಡಿ, ಕ್ರಾಸ್ ಪೀಸು ಇದು 3 ಬಂತು. ಸಾಕಾಗದೆ ಹೋದರೆ ಮತ್ತೆ ಇಲ್ಲಿ ಉಳಿದಿರೋ ಬಟ್ಟೆನಲ್ಲಿ ಸ್ವಲ್ಪ ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇದು ನೆಕ್ ಪೀಸು. ನೋಡಿ, ಇವಾಗ ಇದು ಹಿಂಭಾಗ, ಇದು ಮುಂಭಾಗ. ಇದು ಸ್ಲೀವು. ಇದು ಕ್ರಾಸ್ ಬೆಲ್ಟಿಗೆ 4 ಪೀಸ್ ಬಂದಿದೆ. ಒಳಗಡೆ 1 ಪೀಸು ನಾವು ಹಾಕಬೇಕು. ಒಂದು ಸ್ವಲ್ಪ ಮ್ಯಾಚಿಂಗ್ ಇರೋದನ್ನು ಬೇರೆ ಬಟ್ಟೆ ಹಾಕಬೇಕಾಗುತ್ತೆ. ಇದು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ. ಇದು ಕ್ರಾಸ್ ಪೀಸೇ ಕಟ್ ಮಾಡಿದ್ದೀನಿ, ನೆಕ್ ಪೀಸು. ಇದು ಬ್ಲೌಸ್ ಕಂಪ್ಲೀಟ್ ಆಯಿತು. ಇನ್ನು ನೆಕ್ಸ್ಟು ಹೊಲಿಯೋದು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆದರೆ ನಾನು ನಿಮಗೆ ಬೇಕಾದಂಥ ವಿಡಿಯೋಗಳನ್ನು ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.